ಕೇಂದ್ರ ತಂಡ ಅಧ್ಯಯನ ಮಾಡಿ ಅದನ್ನು ಸ್ಥಗಿತಗೊಳಿಸಬೇಕು ಸದ್ಯಕ್ಕೆ ಅಂತ ಹೇಳಿದರು. ನನಗೇನು ಗೊತ್ತಿಲ್ಲ, ನಾನು ಓದಿಲ್ಲ. ಕಾಪಿ ಇದ್ರೆ ಕೊಡಪ್ಪ, ಓದ್ಬಿಟ್ಟು ಹೇಳ್ತೀನಿ. ಯಾಕಂದರೆ ತಂಡ ಭೇಟಿ ನೀಡಿ ಅಲ್ಲ, ಒಂದು ನಿಮಿಷ ತಾಳಿ. ಪರಿಸರ ತಂಡ ಯಾವಾಗ ಭೇಟಿ ಮಾಡ್ತೋ ಅದು ಗೊತ್ತಿಲ್ಲ. ನಾನು ಡೆಲ್ಲಿಯಲ್ಲಿದ್ದೆ, ನನ್ನದೇ ಆದಂಥ ಇಲಾಖೆ ಇದೆ, ಅದ್ರೊಳಗೆ ಒಂದು ಸ್ವಲ್ಪ ತೊಡಗಿಸ್ಕೊಂಡಿದ್ದೆ. ನಿಮ್ಮ ಹತ್ರ ಕಾಪಿ ಗೀಪಿ ಇದ್ದರೆ ಓದ್ಬಿಟ್ಟು ತಕ್ಷಣವೇ ರಿಯಾಕ್ಟ್ ಮಾಡ್ತೀನಿ. ಮಾಹಿತಿ ಇಲ್ದರೆ ನಾನೇನು ಹೇಳೋದು. ನೋಡ್ರಿ, 10 ವರ್ಷದಲ್ಲಿ ಆ ಭಯನೂ ಇಲ್ಲ, ಪಾದನೂ ಇರಲಿಲ್ಲ. 60-70 ವರ್ಷದಲ್ಲಿ ಏನೇನು ಆಗ್ತಾಯಿತ್ತು, ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ವರ್ಷಗಳ ಕಾಲ ಎಲ್ಲೆಲ್ಲಿ ಕಾವಲು ಹಾಕ್ಕೊಂಡಿದ್ರು ಅನ್ನೋದನ್ನು ಚರ್ಚೆ ಮಾಡಿದಾಗ ದೆಹಲಿಗೆ ಹೋಗಿ ವಾಪಸ್ ಬರೋಕ್ಕಾಗ್ತಾ ಇರಲಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾದ ಮೇಲೆ 370 ವಿಧಿಯನ್ನು ತೆಗೆದ ಮೇಲೆ ಒಂದು ವರ್ಷಕ್ಕೆ 8,000 ಕೋಟಿ ರೂಪಾಯಿ ಜಮ್ಮು ಕಾಶ್ಮೀರದಿಂದ ಆ ಸರ್ಕಾರಕ್ಕೆ ಬರ್ತಾಯಿತ್ತು. 8,000 ಟೂರಿಸಮಿಂದ 9,000 ಕೋಟಿ ಬಂದಿದೆ. 8,000, 9,000, 10,000 ಕೋಟಿ. ಅದೇನು ಭಾರತ ಸರ್ಕಾರ ತಗೋತಾ? ಅಲ್ಲಿ ಜನರಿಗೆ ಅನುಕೂಲ ಆಗ್ತಾ ಇರಲಿಲ್ವಾ? ನಾಗರಿಕತೆ ಬಂದಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಇವತ್ತು ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಊರಿಗೂ ಕೂಡ ನ್ಯಾಷನಲ್ ಹೈವೇ ಅನ್ನೋದೇ ಗೊತ್ತಿರಲಿಲ್ಲ. ಏನೇನಾಗ್ತಾಯಿಲ್ಲ, ಅಲ್ಲಿ ಎಷ್ಟೊಂದೆಲ್ಲ ಅಭಿವೃದ್ಧಿ ಆಗಿದೆ. ಅಲ್ಲಿಯ ಜನ ಖುಷಿಯಾಗಿದ್ದಾರೆ. ಯಾರೋ 1% 0.5% ಮಾಡ್ತಕ್ಕಂಥ ಈ ಕೆಟ್ಟ ಚಾಳಿ ಇದೆಯಲ್ಲ, ಈ ಚಾಳಿ ಯಾಕೆ ಜಾಸ್ತಿ ಜೀವಂತವಾಗಿ ಉಳಿತದೆ ಅಂದರೆ ನಮ್ಮ ಭಾಷೆಗಳು, ನಾಯಕರಾದಂಥವ್ರು ನಾವು ನಡ್ಕೊಳ್ಳೋ ರೀತಿ, ಇದರಲ್ಲೂ ಕೂಡ ನಮ್ಮ ಎಚ್ಚರಿಕೆಯೂ ಕೂಡ ಬೇಕಾಗ್ತದೆ. ಅದನ್ನು ನಾವು ಅನುಸರಣೆ ಮಾಡೋದು ಒಳ್ಳೆಯದು. ಅಲ್ಲಿನ ಸರ್ಕಾರ ಏನು ಜವಾಬ್ದಾರಿ ತಗೋಬೇಕು ಸರ್ ಇದು ನಿರ್ಮೂಲನೆ? ಅವೆಲ್ಲವೂ ಕೂಡ ನಡೀತಾ ಇದೆ. ಏನೆಲ್ಲ ಆಗ್ತಾಯಿದೆ ಅಲ್ಲಿ ಜಮ್ಮು ಕಾಶ್ಮೀರ ಒಂದು ನಿಮಿಷ ತಾಳಿ. ಅದನ್ನು ಇವತ್ತು ನಾಳೆ ಇದು ಕರೆದಿದ್ದಾರೆ, ಚರ್ಚೆ ಆಗ್ತದೆ. ರಾಜ್ಯ ಅಥವಾ ಅಧಿವೇಶನ ಕರೆದವ್ರೆ. ಅದಾದಮೇಲೆ ದಿವಾಳಿ ಆಗೋಗಿದೆ ಪಾಕಿಸ್ತಾನ. ಆ ದಿವಾಳಿ ಆಗಿರ್ತಕ್ಕಂಥವ್ರಿಗೆ ಎಲ್ಲ ಒಂದು ಕಡೆ ನಾವೇನೋ ಮಾಡಿ ಇನ್ನೇನೋ ಮಾಡ್ತೀವಿ ಅನ್ನೋದನ್ನು ಬಿಡಬೇಕಾಯ್ತದೆ. ದಿವಾಳಿತನದ ಮತ್ತೊಂದು ರೂಪ ಆಗಿದೆ. ಪ್ರಧಾನಿಗಳು ಯಾವತ್ತೂ ಕೂಡ ಒಂದು ವರ್ಗದ ಬಗ್ಗೆ ಮಾತಾಡಿಲ್ಲ. ದೇಶದಲ್ಲಿ ವಾಸ ಮಾಡ್ತಕ್ಕಂಥ 140 ಕೋಟಿ ಜನರ ಒಂದು ಶಾಂತಿ ನೆಮ್ಮದಿಗೆ ಆದ್ಯತೆ ಕೊಡಬೇಕು ಅನ್ನೋದ್ರ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಸಮಾನತೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ಮಾಡ್ತಾಯಿದ್ವಿ. ತುಮಕೂರಲ್ಲೂ ಕೂಡ ಪಾಕಿಸ್ತಾನ 3 ಜನ ಪ್ರಜೆಗಳಿದ್ದಾರೆ. ಈಗಾಗಲೇ ಗೃಹ ಮಂತ್ರಿಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಪಾಕಿಸ್ತಾನದವ್ರು ಯಾರಿದ್ದಾರೆ ಜಾಗ ಖಾಲಿ ಮಾಡಿ ಅಂತ ಅಂದ್ಬಿಟ್ಟು. ಸರ್ಕಾರ ಯಾವುದೇ ಇರ್ಬೋದು, ಮತ್ತೊಂದು ಯಾವುದೇ ಇರ್ಬೋದು, ದೇಶ ದೊಡ್ಡದು, ದೇಶಕ್ಕಿಂತ ದೊಡ್ಡದು ಯಾರೂ ಅಲ್ಲ. ಹಾಗಾಗಿ ಅದಕ್ಕೆ ಕ್ರಮವನ್ನು ಯಾವ ರೀತಿ ಭಾರತ ಸರ್ಕಾರದ ಒಂದು ಸಂದೇಶ ಇರ್ತದೆ, ಆ ಸಂದೇಶವನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡ್ತಾರೆ. ಇವತ್ತೇ ಡೆಡ್ಲೈನ್ ಸರ್, ಅಂದರೆ ಅಧಿಕಾರಿಗಳು ನಮ್ಗೆ ಯಾವುದೇ ಮಾಹಿತಿ ಒಂದು ನಿಮಿಷ ತಾಳ್ರಿ. ಡೆಡ್ಲೈನ್ ಕೊಟ್ಟಿದ್ದಾರೆ, ಮಾಹಿತಿ ಇರೋದು ಇದೋ ಗೊತ್ತಿಲ್ಲ ನನಗೆ. ಆಮೇಲೆ ಯಾವುದೇ ಅಧಿಕಾರಿ ಇಂಥಳಿಗೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ. ಅವ್ನು ಗೊತ್ತಿದ್ದು ತಪ್ಪಿಸ್ಕೊತಾನೆ ಅಂದರೆ ಇದು ಭಾರತ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಟೆಲಿಜೆನ್ಸಿ ಇನ್ನೂ ಬಿಗಿಯಾಗಿದೆ. ಅದು ಯಾಕೆ ಬಂದಿಲ್ಲ, ಏನು ಬಂದಿಲ್ಲ ನೋಡ್ತಾರೆ, ಅವೆಲ್ಲ ಆಗ್ತದೆ. ಮುಂದಿನ 2 ದಿನ ಜನಕ್ಕೆ ಇದಾಗಿದೆ ಗೊತ್ತಿಲ್ಲ. ಭಾರತ ಸರ್ಕಾರ ಈಗಾಗಲೇ ಸಂದೇಶ ಕೊಟ್ಟಿದೆ, ಆ ಸಂದೇಶವನ್ನು ಪಾಲನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕಾಗ್ತದೆ. ರಾಜ್ಯ ಸರ್ಕಾರಗಳು, ರಾಜ್ಯದ ಗೃಹ ಮಂತ್ರಿಗಳು ಈಗಾಗಲೇ ಅದಕ್ಕೆ ಕಾರ್ಯೋನ್ಮುಖರಾಗಿದ್ದಾರೆ. ನಾನು 30ನೇ ತಾರೀಕು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಬಸವ ಜಯಂತಿ ಏಪ್ರಿಲ್ 30ಕ್ಕಿದೆ. ಅದರ ಬಸವ ಜಯಂತಿ ಆಚರಣೆಯನ್ನು ಮೊದಲ ಬಾರಿಗೆ ದೆಹಲಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಬಸವಣ್ಣವರ ಕಾಯಕ ಮತ್ತು ದಾಸೋಹ ವಿಕಸಿತ ಭಾರತದ ಅನೇಕ ವಿಚಾರಗಳನ್ನು, ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಭಾರತದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಾರ್ಯರೂಪಕ್ಕೆ ತಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶ್ವದ ಭೂಪಟದಲ್ಲಿ ಬಸವಣ್ಣವರ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರದ ಅನುಮತಿಯನ್ನು ಪಡೆದು ನಮ್ಮ ಇಲಾಖೆ, ರೈಲ್ವೆ ಇಲಾಖೆಯಿಂದ 30ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಬಸವಣ್ಣವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಲೋಕಸಭಾ ಸ್ಪೀಕರ್ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಓಂ ಬಿರ್ಲಾ ಅವರು, ನಮ್ಮ ರಾಜ್ಯದವರೇ ಆದಂಥ ಪ್ರಹ್ಲಾದ್ ಜೋಶಿಯವರು,
ನಮ್ಮ ಇಲಾಖೆಯ ರೈಲ್ವೆ ಇಲಾಖೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು, ನೀರಾವರಿ ಮಂತ್ರಿಗಳಾದಂಥ CR ಪಾಟೀಲರು, ಕೈಗಾರಿಕಾ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಅನೇಕರನ್ನು, ಶೋಭಾ ಕರಂದ್ಲಾಜೆ ಅನೇಕರನ್ನ ಹೇಳಿದ್ದೀವಿ. ಈಗಾಗಲೇ ಓಂ ಬಿರ್ಲಾ ಅವರು ಮತ್ತು ಪ್ರಹ್ಲಾದ್ ಜೋಶಿಯವರು, ಅಶ್ವಿನಿ ವೈಷ್ಣವ್, CR ಪಾಟೀಲ್ ಅವರು, ಶೋಭಾ ಕರಂದ್ಲಾಜೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದೊಂದು ಐತಿಹಾಸಿಕವಾಗಿ ಕರ್ನಾಟಕದ ಕರ್ಮಭೂಮಿಯ ಬಸವಣ್ಣವರ ಆದರ್ಶಗಳನ್ನು ವಿಶ್ವಕ್ಕೆ ಪರಿಚಯಿಸ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಸಂದರ್ಭದಲ್ಲಿ 3ನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವಣ್ಣವರ ಅಭಿಮಾನಿಗಳು ಬರಬೇಕು ಅಂತ ವಿನಂತಿ ಮಾಡ್ತೀನಿ. ಇನ್ನೇನು ಹೇಳಬೇಕಪ್ಪ? ಸರಿ, ಇನ್ನೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪ್ರೆಸೆಂಟ್ ಸಿಚುವೇಶನ್ಗೆ ಸಂಬಂಧಪಟ್ಟ. ಇದನ್ನು ನಿಮ್ಮ ನೋಡ್ರಿ, ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿಗಳು. ಸುಮ್ಮನೆ ಇವೆಲ್ಲ ದೇಶ ಇದ್ದರೆ ನಾವ್ಯಾರೂ ದೇಶಕ್ಕಿಂತ ದೊಡ್ಡವರಲ್ಲ. ಖರ್ಗೆ ಸಾಹೇಬ್ರಂಥವರೇನೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರು ಇಷ್ಟೊಂದು ನನಗೆ ನಿರೀಕ್ಷೆ ಇರಲಿಲ್ಲ. ಇದು ಸಿದ್ದರಾಮಯ್ಯನವ್ರು ಮಾತಾಡಿದ್ದಾರೆ, ಇನ್ನೊಬ್ರು ಮಾತಾಡಿದಾರೋ ಗೊತ್ತಿಲ್ಲ ನನಗೆ. ಅನಾವಶ್ಯಕವಾಗಿ ದೇಶಕ್ಕೆ, ದೇಶದ ಮಂಡಿಗೆ, ಭಾರತ ಮಾತೆಗೆ ನಾವು ಅಪಚಾರ ಮಾಡ್ತಕ್ಕಂಥದ್ದು, ನಾವೆಷ್ಟೇ ದೊಡ್ಡವರಾದರೂ ಭಾರತ ಮಾತೆ ಸಹಿಸೋದಿಲ್ಲ. ದಯವಿಟ್ಟು ತಾವು ಅದನ್ನು ಯಾವ ಒಂದು ಇದರೊಳಗೆ ಹೇಳಿದ್ದಾರೋ ಗೊತ್ತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲದನ್ನೆಲ್ಲ ಮಾಡಿ ತಾವು ಇನ್ಯಾವುದೋ ಇತಿಹಾಸಕ್ಕೆ ಹೋಗಬೇಕಾದ ಅವಶ್ಯಕತೆಯೂ ಇಲ್ಲ. ಸಿದ್ದರಾಮಯ್ಯನವರಾಗಿದ್ದರೆ ಒಳ್ಳೆಯದು. ನಾವು ಸಿದ್ದರಾಮಯ್ಯನವರಾಗಿರೋದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಮಗೆ ಬೇರೆಯವರಂಗೆ ಅದು ಇದು ಭಾಷೆಗಳು ಗೊತ್ತಿಲ್ಲ. ಸಿದ್ದರಾಮಯ್ಯನವರಂಥವರು ದೇಶಕ್ಕಿಂತ ಯಾರೂ ನಾವು ದೊಡ್ಡವರಿಲ್ಲ. ಭಾರತ ದೇಶ, ಭಾರತೀಯರು. ಈ ದೇಶದ ಇತಿಹಾಸ, ಈ ದೇಶದ ನಡೆದು ಬಂದ ದಾರಿ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಅವರು ಈ ರೀತಿಯಾದ ಭಾಷೆಗಳನ್ನು ಉಪಯೋಗ ಮಾಡೋದ್ರಿಂದ ಅಭದ್ರತೆಯ ವ್ಯವಸ್ಥೆಗೆ ನಾವು ಕೂಡ ಎಷ್ಟು ಮಟ್ಟಿಗೆ ಉತ್ತರ ಕೊಡಬೇಕಾಗ್ತದೆ ಅನ್ನೋದನ್ನ ಚಿಂತನೆ ಮಾಡಬೇಕು. ಈ ವಿಚಾರದಲ್ಲಿ ಭದ್ರತಾ ಲೋಪ ಆಗಿದೆ ಅಂತ ಸಂತೋಷ. ನೋಡ್ರಿ, ಸಿದ್ದರಾಮಯ್ಯ ಅವರು ಒಂದು ನಿಮಿಷ ತಾಡ್ರಿ. ಯಾವ ಸಂತೋಷ್ ಲಾಡು, ಸಿದ್ದರಾಮಯ್ಯನವರು ಎಲ್ಲವೂ ಕೂಡ ನಿಜ. ಇಷ್ಟೊಂದು ಯಾವುದೋ ಒಂದೊಂದು ಸಾರಿ ಅನಿವಾರ್ಯವಾಗಿ ಕೆಲವಾರು ವಿಚಾರಗಳಲ್ಲಿ ಆಗ್ತದೆ. ಅದಕ್ಕೆ ಹೊಣೆಗಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ರೀ. ಯಾರಾದರೂ ಬಂದು ಬಟ್ಟೆ ಬಿಚ್ಚಿಸಿ ನೀನು ಯಾರು ನೋಡು ಅಂತ ಅಂದ್ಬಿಟ್ಟು ಯಾರು ಅಂತ ನೋಡಿ ಹೊಡಿತಾರೆ ಅಂತಂದರೆ ಇದಕ್ಕಿಂತ ಏನು ರೀ ನಮಗೆ ದೊಡ್ಡದು? ಯಾವ್ಯಾವುದಕ್ಕೆ ಏನೇನೋ ನೆಪ ಮಾಡ್ಕೊಡೋದು ಬೇಡ. ದೇಶಕ್ಕಿಂತ ನಾವ್ಯಾರೂ ದೊಡ್ಡವರಲ್ಲ. ದಯವಿಟ್ಟು ಈ ದೇಶದಲ್ಲಿ ನಾವೆಲ್ಲ ಬದುಕಬೇಕು, ಬಾಳಬೇಕು, ಮುಂದಿನ ಪೀಳಿಗೆ ಅದೇ ರೀತಿ ಇರಬೇಕು ಅಂದಾಗ ನಮ್ಮ ಭಾವನೆಗಳು, ನಮ್ಮ ನಡವಳಿಕೆಗಳು ನಾವೇನೋ ಆಗ್ಬೋದು. ಈಗಾಗಲೇ ಅಮಿತ್ ಶಾ ಅವರು, ನಮ್ಮ ಗೃಹ ಮಂತ್ರಿಗಳು, ಸನ್ಮಾನ್ಯ ನಮ್ಮ ನಾಯಕರು ಈಗಾಗಲೇ ಅದನ್ನು ಸ್ವಲ್ಪ ಲೋಪ ಆಗಿದೆ ಅನ್ನೋದನ್ನು ಅವರೇ ಸ್ವತಃ ಭಾರತ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿ ಇರೋರೇ ಒಪ್ಕೊಂಡಿರುವಾಗ ಅದನ್ನು ಬಿಟ್ಟು ಇಂಥ ಕ್ಷುಲ್ಲಕವಾದ ಭಾಷೆಗಳನ್ನು ಮಾಡಿ ಜನರಲ್ಲಿ ಒಂದು ರೀತಿ ಕ್ರೋಧ ಬರೋದಕ್ಕೆ ಅವಕಾಶ ಮಾಡೋದು ಒಳ್ಳೆಯದಲ್ಲ.